This call will be recorded. ಸರ್ ಹೇಳಿ. ಏನು ರೆಕಾರ್ಡಿಂಗ್ ಆಗ್ತಾ ಇದ್ರಿ? ಹೇಳಿ ಸರ್, ಏನು ಹೇಳ್ತೀರಿ ಹೇಳ್ರಿ ಅಂತ. ಅಲ್ಲ ರೆಕಾರ್ಡಿಂಗ್ ಹಾಕಿದ್ರಲ್ಲ, ಏನಕ್ಕೆ ಅಂಥದ್ದು ಏನು ಮಾತಾಡಿದೆ ನಾನು? ವಿಚಾರ ಏನು ಅಂತ ಗೊತ್ತಾಯ್ತಲ್ಲ. ಅಲ್ಲ ಸರ್, ನಮಗೆ ಬೇರೆ ಕೆಲಸ ಇದೆ. ನೀವು ಯಾರಿಗೆ ಮಾಡಿದ್ರು ನನಗೆ ಗೊತ್ತಾಗ್ತಿಲ್ಲ. ಯಾರು ಹೇಳ್ರಿ ಅಂತ ಹೇಳ್ತಿಲ್ವ ನಾನು ಮಲ್ಲೇಶ್ ಅಂತ ಅಂದ್ಬಿಟ್ಟು? ಯಾರು? ನಮ್ಮ ಟಿವಿ ನೈನ್ ಮಲ್ಲೇಶ? ಗೊತ್ತಾಗ್ಲಿಲ್ವಾ ವಾಯ್ಸು? ಇಲ್ಲ. ಶಬಾಷ್. ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ನ್ಯೂಸ್ ಚಾನಲ್ನ ಒಬ್ಬ ವ್ಯಕ್ತಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಬಟ್ ಇವರು ದಾವಣಗೆರೆಯಲ್ಲಿದ್ದಾರಂತೆ. ಬನ್ನಿ, ಯಾವ ಊರಿನವರಾದ್ರೇನು, ನಮಗೇನಾದ್ರೇನು ನಂಬರ್ ಕಳಿಸಿದರೆ ಕಾಲ್ ಮಾಡೋದೆ. ಸದ್ಯಕ್ಕೆ ನಾವಿದೀಗ ಕಾಲ್ ಮಾಡ್ತಾಯಿದ್ದೀವಿ. ಇವ್ರ ಹೆಸರು ಬಂದು ಜಯಾನಂದ್ ಅಂತ ಇವ್ರ ಹೆಸರು. ಬನ್ನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಹಲೋ. ಹಲೋ, ಹಾಂ, ಇದು ಆನಂದಣ್ಣ. ಇದು ಯಾರು ಬೇಕು ನಿಮಗೆ? ಇದು ಜಯಾನಂದಣ್ಣ ಅಂದರು. ಅಲ್ಲ ಸರ್, ಯಾರು ಬೇಕು? ನೀವು ಆನಂದಣ್ಣ ಅಂತೀರಿ, ಜಯಾನಂದಣ್ಣ ಅಂತೀರಿ. ಯಾರು ಮಾತಾಡೋದು ಏನು ಅಂತ ಹೇಳಿದ್ರೆ ಡೀಟೇಲಾಗಿ ಹೇಳ್ಬೋದು ಏನಂತ. ಅಲ್ಲ ನನಗೆ ಅಷ್ಟೊಂದು ಟೈಮ್ ಇಲ್ಲ ಇವಾಗ, ಯಾಕಂದರೆ ಇಲ್ಲೇ ಕತ್ಕೊಂಡ್ ಬೇಯ್ತೈತೆ. ನೀವು ಯಾರೊಂದು ನೀವೇ ಹೇಳ್ಬಿಡಿ, ನನಗೆ ಸುಮ್ಮನೆ ಇನ್ನೂ ಇದು ಮಾಡಬೇಡಿ. ಅಲ್ಲ ಸರ್, ನಿಮಗೆ ಯಾರು ಬೇಕು ಹೇಳಿ? ಇಲ್ಲಪ್ಪ, ನೀವು ಕೈ ಮುಗಿತೀನಿ, ನೀವ್ಯಾರು ಹೇಳ್ಬಿಡಿ. ನನಗೆ ಸುಮ್ಮನೆ ಇಲ್ಲಿ ಆಯ್ತಿರೋದೇ ಸಾಕು. ನನಗೆ ಇವ್ರ ಸವಾಸಗಳಿಗೆಲ್ಲ ಇವ್ರ ಪಾದಗಳಿಗೆ ಒಂದು ದೊಡ್ಡ ನಮಸ್ಕಾರ. ನನಗೆ ಆ ಸವಾಸ ಏನು ಬೇಡ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಹಲೋ. ಹಲೋ. ಹಾಂ, ಯಾರು ಬೇಕು ಹೇಳಿ ಸರ್? ನೀವು ಇಲ್ಲಿ ನಮ್ಗೆ ಕೆಲ್ಸಗಳಿದಾವೆ, ಬೇರೆ ಏನು ಬೇಕು ಹೇಳಿ, ಏನು ಆಗ್ಬೇಕು ಹೇಳ ಅಷ್ಟೇ. ಸರ್, ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು ಇಲ್ಲಿ ಏನೋ ಒಂದು ಡಿಸೈಡ್ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ನನಗೆ ದೊಡ್ಡ ತಲೆನೋವಾಗೈತೆ. ಅದಕ್ಕೇ ನಿಮಗೆ ಫೋನ್ ಮಾಡಿದೆ. ಸರ್, ಅದೆಲ್ಲ ಗೊತ್ತಿಲ್ಲ. ಏನ್ ವಿಷಯ ಹೇಳ್ರಿ? ನನಗೆ ಬೇರೆ ಕೆಲಸ ಇದಾವೆ. ಯಾರು ಕೊಟ್ರು ಏನ್ ವಿಷಯ ಆಗ್ಬೇಕು, ಏನಾಗ್ಬೇಕು ಅಷ್ಟೇ ಹೇಳಿ. ಅದೇ ಹೇಳಕ್ ಬಂದ್ರೆ ಕಟ್ ಮಾಡಿದ್ರೆ ನಾನು ಇನ್ನೇನು ಯಾರು ತಗೋದು? ಅಲ್ಲ, ಏನ್ ಮಾಡೋದು? ನನಗೆ ಬೇರೆ ಕೆಲಸ ಇದೆ ಸ್ವಾಮಿ. ನೀವು ಏನ್ ಹೇಳ್ತಿ? ಯಾರು ಬೇಕು ಏನಂತ ಕರೆಕ್ಟಾಗಿ ಹೇಳ್ಬೇಕು. ಅಮ್ಮವು ಸಮಸ್ಯೆ ಭಾಳ ಇದಾವೆ. ಏನ್ ಹೇಳ್ರಿ, ಏನಾಗ್ಬೇಕು ಹೇಳ್ರಿ, ನಾನು ಮಾತಾಡ್ತೀನಿ. ಸರ್, ಏನು ಅಂತಂದರೆ ಇಲ್ಲಿ ನಾವು ಹಾಸನದಿಂದ ಫೋನ್ ಮಾಡ್ತಿರೋದು. ನನ್ನ ಹೆಸರು ಮಲ್ಲೇಶ್ ಅಂದ್ಬಿಟ್ಟು. ಹಾಂ. ಇಲ್ಲಿ ಏನಾಗಿತ್ತು ಅಂದರೆ ಸರ್, ಹೋದ್ಸಲ ನಾವು ಗಣೇಶನ ಕೂರಿಸ್ಬೇಕಾದ್ರೆ ಲಾಸ್ಟ್ ದಿವಸ ಏನು ಮಾಡಿದ್ರು, ಆರ್ಕೆಸ್ಟ್ರಾದಲ್ಲಿ ಸ್ವಲ್ಪ ಏನೇನೋ ಗಲಾಟೆಗಳಾಯಿತು. ನಮ್ಮವ್ರು ಯಾರ್ಯಾರೋ ಬಂದ್ಬಿಟ್ಟು ಏನೇನೋ ಲಾಸ್ಟ್ ಆಡಬೇಕು ಅಂತ ಗಲಾಟೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾವು ಇವತ್ತು ಮೀಟಿಂಗ್ ಮಾಡಿಬಿಟ್ಟು ಎಲ್ಲರನ್ನೂ ಕರೆದ್ಬಿಟ್ಟು ನಮ್ಮ ಸಂಘದವ್ರನ್ನ, ನೋಡ್ರಪ್ಪ ಏನು ಗಲಾಟೆ ಮಾಡಬೇಡಿ ಈ ಸಲ ಗಣೇಶ ಹಬ್ಬದಲ್ಲಿ ಅಂತ ಹೇಳೋಕ್ಕೆ ಒಂದು ಮೀಟಿಂಗ್ ಕರೆಸಿದ್ರೆ ಇದರಲ್ಲೂ ಗಲಾಟೆ ಮಾಡ್ಕೊಂಡು ಕೂತವ್ರೆ ಮೀಟಿಂಗಲ್ಲೂ. ಸರಿ ಸರ್, ಈಗ ಯಾರು ಹೇಳ್ರಿ? ನಿಮ್ಗೆ ಯಾರು ಬೇಕು? ನನಗೆ ಯಾರು ಅಂತ ಗೊತ್ತಿಲ್ಲ. ಸುಮ್ಮನೆ ಏನೇನೋ ವಿಷಯಗಳು ಗೊತ್ತಾಗಲ್ಲ ನಮ್ಗೆ ಯಾರು ಏನು ಅಂತ. ಅಲ್ಲಲ್ಲ, ಇಂಥ ನನ್ನ ಮಕ್ಳಿಗೆ ಯಾವ್ದ್ರಲ್ಲಿ ಹೊಡಿಬೇಕು, ಏನು ಮಾಡಬೇಕು ಹೇಳಿ ಸರ್. ಈಗ ಗಲಾಟೆ ಮಾಡಬೇಡಿ ಅಂತ ಹೇಳಕ್ಕೆ ಕರ್ಸಿದ ಮೀಟಿಂಗಲ್ಲೇ ಗಲಾಟೆ ಮಾಡಿದ್ರೆ ಇವ್ರು ಗಣೇಶ ಹಬ್ಬದಲ್ಲಿ ಗಲಾಟೆ ಮಾಡದೇ ಇರ್ತಾರೆ. This call will be recorded. ಸರ್ ಹೇಳಿ. ಏನು ರೆಕಾರ್ಡಿಂಗ್ ಆಗ್ತಾಯಿದ್ರಿ? ಹೇಳಿ ಸರ್, ಏನು ಹೇಳ್ತೀರಿ ಹೇಳ್ರಿ ಅಂತ. ಅಲ್ಲ ರೆಕಾರ್ಡಿಂಗ್ ಹಾಕಿದ್ರಲ್ಲ, ಏನಕ್ಕೆ ಅಂಥದ್ದು ಏನು ಮಾತಾಡಿದೆ ನಾನು? ವಿಚಾರ ಏನು ಅಂತ ಗೊತ್ತಾಯ್ತಲ್ಲ. ಅಲ್ಲ ಸರ್, ನಮಗೆ ಬೇರೆ ಕೆಲಸ ಇದೆ. ನೀವು ಯಾರಿಗೆ ಮಾಡಿದ್ರು ನನಗೆ ಗೊತ್ತಾಗ್ತಿಲ್ಲ. ಯಾರು ಹೇಳ್ರಿ ಅಂತ. ಹೇಳ್ತಿಲ್ವ ನಾನು ಮಲ್ಲೇಶ್ ಅಂತ ಅಂದ್ಬಿಟ್ಟು? ಯಾರು? ನಮ್ಮ ಟಿವಿ ನೈನ್ ಮಲ್ಲೇಶ? ಗೊತ್ತಾಗ್ಲಿಲ್ವಾ ವಾಯ್ಸು? ಇಲ್ಲ. ಶಬಾಷ್. ನಿಜವಲ್ಲ ಸರ್, ದಯವಿಟ್ಟು ಹೇಳ್ತೀನಿ, ನೀವು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಮಲ್ಲೇಶ್ವರ್ ವಾಯ್ಸು ಗೊತ್ತಿದೆ, ಅವ್ರದ್ದು ವಾಯ್ಸ್ ಅಲ್ಲ. ಇಲ್ಲಿ ನಮ್ಮ ನಗರವಾಣಿ ಮಲ್ಲೇಶ್ವರ್ ವಾಯ್ಸು ಅಲ್ಲ. ನನಗೆ ಗೊತ್ತಿರೋದು ಅವೆರಡು ಮಲ್ಲೇಶು. ಸರಿ, ರೆಕಾರ್ಡಿಂಗ್ ಯಾಕೆ ಮಾಡ್ತೀರಿ? ಅಲ್ಲ ಸರ್, ಗೊತ್ತಾಗ್ಬೇಕಲ್ಲ ಏನು ಮಾತಾಡಿದ್ದು ಏನು ಅಂತ ಗೊತ್ತಾಗ್ಬೇಕಲ್ಲ. ಮತ್ತೆಲ್ಲ ನಾವೇನಾದ್ರು ತಪ್ಪು ಮಾಡೋದು, ನಿಮ್ಗೇನೋ ಅನ್ನೋದು ಮಾಡೋದು ಯಾಕೆ ಬೇಕು? ಅದಕ್ಕೆ ರೆಕಾರ್ಡಿಂಗ್ ಇರುತ್ತೆ ಅಂತ ಮಾತಾಡಿದ್ವಿ. ಅಂದ್ಬಿಡ್ತೀರ ಹಂಗಾದ್ರೆ ಏನೇನಾರು ನಾವೇನೋ ಅಂದರೆ? ಅದಲ್ಲ, ಹಂಗಲ್ಲ ಸರ್, ನಾವೇನೋ ಕೆಲಸ ಮಾಡ್ತಾ ಇದೀವಿ, ಬಿಸಿ ಇದೀವಿ ಇಲ್ಲಿ. ಏನಾರು ಇದ್ರೆ ಹೇಳಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ ನಾನು. ಸರಿ, ಅದಕ್ಕೆ ರೆಕಾರ್ಡಿಂಗ್ ಮಾಡೋದು ಏನು ಅಂತ? ಅಲ್ಲ, ಹೌದು ಸರ್. ಈಗ ಏನ್ ವಿಷಯ ಹೇಳಿ ನಾವು ಮಾತಾಡೋಣ. ಸುಮ್ಮನೆ ಈಗ ಏನು ಗೊತ್ತಾ ಸರ್, ನಾವು ಹೊಟ್ಟೆ ಪಾಟಿಗೆ ಇಲ್ಲಿ ಏನೋ ಕೆಲಸ ಮಾಡ್ಕೊಂತ ಇರೋದು. ಈಗ ಟೈಮ್ ಆಗ್ತದೆ, ನಾವೆಲ್ಲ ಹೋಗ್ಬೇಕು. ದೇವ್ರ ವಿಷಯ ಹೇಳಿದ್ರೆ ಮಾತಾಡೋದು. ಏನು ಜಗಳ ಮಾಡಬೇಡಿ ಅಂತ ಸಂಘದವ್ರು ಕರ್ಸ್ಬಿಟ್ಟು ಹೇಳೋ ಮೀಟಿಂಗಲ್ಲೇ ಜಗಳ ಮಾಡಿದ್ರೆ ಇವರು ಹಬ್ಬದಲ್ಲಿ ಗಲಾಟೆ ಮಾಡದೇ ಇರ್ತಾರ? ಅದು ನನ್ನ ಪ್ರಶ್ನೆ. ಅದನ್ನ ಕೇಳಿದ್ರೆ ನೀವು ರೆಕಾರ್ಡಿಂಗ್ ಆಗ್ತೀರಿ? ಸರ್, ದಯವಿಟ್ಟು ಹೇಳ್ತೀನಿ, ಬೇಜಾರಾಗ್ಬಿಡ್ರಿ. ಕೆಲಸ ಇದೆ, ದಯವಿಟ್ಟು ಬೇಕಾದ್ರೆ ಆಮೇಲೆ ನಾನೇ ಕಾಲ್ ಮಾಡ್ತೀನಿ ಫ್ರೀ ಆದ್ಮೇಲೆ. ಓಕೆನಾ? ಅದಕ್ಕೂ ಜಗಳ ಆಯ್ತದ ಆಮೇಲೆ ಇಲ್ಲಿ. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ, ಯಾರು ಮಾತಾಡೋದು? ನೀವು ಯಾರು ಮಾತಾಡೋದು? ನಾವು ಈ ಕಡೆಯಿಂದ RJ ಸುನಿಲ್ ಅಂತ. ಹಾಂ ಸರ್, ಹೇಳಿ ಸರ್.
ನಿಮ್ಮ ಹೆಸರು ಕಳಿಸ್ಬೇಕು ತಾನೇ, ಯಾರಿಗೆ ಪ್ರ್ಯಾಂಕ್ ಮಾಡಬೇಕು ಅವ್ರ ಹೆಸರು ನಂಬರ್ ಕಳಿಸಿದ್ರೆ ನಿಮ್ಮ ಹೆಸರು ಕಳಿಸ್ಬೇಕು ತಾನೇ. ಸಾರಿ ನಿಮ್ಮ ಹೆಸರೇನು? ನಮ್ಮ ಹೆಸರು ಸತೀಶ್. ಸತೀಶ್, ಏನಾಗಬೇಕು ನಿಮಗೆ ಆ್ಯಕ್ಚುಲಿ? ಜಯಾನಂದ್ ಅವರು ನಿಮ್ಮ ಫ್ರೆಂಡ್. ನಿಮ್ಮ ಫ್ರೆಂಡ್ಗೆ ಇವಾಗ ಕಾಲ್ ಹಾಕಿ. ಸರಿ ಸರ್. The person you are speaking with has put your call on hold. ಯಾರೋ ಫೋನ್ ಮಾಡಿ ಮಲ್ಲೇಶ್ ಗಿಲ್ಲೇಶ್ ಏನೇನು ಅಂತ ತಲೆ ತಿಂತಿದ್ದ ಅಂದ್ರೆ ಯಾರಪ್ಪ ನನಗೆ ಏನೇ ಫುಲ್ ಒಂದು ಯಾವ ಪ್ರಾಜೆಕ್ಟ್ ಬೆಳಗ್ಗಿಂದ ಬಹಳ ತಲೆ ತಿಂತ ಐತೆ. ಮತ್ತೆ ಹೇಳ್ರಿ. ಮತ್ತೆ ಹೇಳ್ಬೇಕು ನೀವು ಸುಮ್ಮನೆ ಫೋನೇ ಎತ್ತುತ್ತಾ ಇಲ್ಲ ಅಂದ್ರೆ ಈಗ ಅಲ್ಲಿಗೆ ಬರ್ತೀನಿ, ಗೊತ್ತಾಗತ್ತೆ. ಈಗ ಎಲ್ಲಿಗೆ ಬಂದರೂ ಸಿಗಲ್ಲ, ನಾನು ಇರೋ ಜಾಗದಲ್ಲೇ ಕೂತ್ಕೊಂಡು ಮಾತಾಡಿ. ಆಗಲ್ಲ ಹಂಗಾಗಲ್ಲ. ಈಗ ಅಧ್ಯಕ್ಷ ಬಂದದು ಅಲ್ಲಿ ಬಗೆಹರಿಬೇಕು. ಇಲ್ಲ ಆಗೋದಿಲ್ಲ. ಯಾಕಂದ್ರೆ ಈ ಕಡೆಯಿಂದ ನಿಮ್ಮ ಜೊತೆ ಮಾತಾಡ್ತಿರೋದು ನನ್ನ ಹೆಸರು RJ ಸುನೀಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮ ಫ್ರೆಂಡೇ ನಿಮ್ಮ ನಂಬರ್ ಕೊಟ್ಟು ನಿಮ್ಗೆ ಕಾಗೆ ಆರ್ಸಕ್ ಹೇಳಿದ್ರು. ಓಕೆ ಅಧ್ಯಕ್ಷರೇ, ಏನ್ ಸಮಾಚಾರ? ನೀವ್ ಏನೋ ಹುಳ ಬಿಟ್ಬಿಟ್ರಲ್ಲ ನಮಗಿಲ್ಲಿ. ನಿಜವಾಗ್ಲೂ ಸುನೀಲ್ ಬಹಳ ಧನ್ಯವಾದ, ಬಹಳ ಖುಷಿ ಆಯ್ತು. ಯಾಕಂದ್ರೆ ನಿಮ್ದು ಪ್ರೋಗ್ರಾಮ್ ನಾನ್ ಸುಮಾರು ಸತಿ ಇನ್ಸ್ಟಾಗ್ರಾಮು ಪ್ರತಿಯೊಂದ್ರಲ್ಲೂ ನೋಡಿದೀನಿ, ಕೇಳಿದೀನಿ. ಸುಳ್ಳಲ್ಲ, ಇವತ್ತು ಯಾವ್ದೋ ವರ್ಕ್ ಪ್ರೆಷರ್ ಬೆಳಗಿಂದ ತಲೆ ಬಿಸಿ ಆಗಿತ್ತು. ಯಾವಪ್ಪ ಇಷ್ಟೆಲ್ಲ ತಲೆ ತಿಂತಾರೆ ಅಂದ್ರೆ ನಾನ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದು ಮಕ್ಕಳು. TV9 ನಲ್ಲಿ ಇದ್ದಿದ್ದು ನಾನು. TV9 ನಲ್ಲಿ ಯಾರು ಇಲ್ಲಲ್ಲ ಈ ತರ ಮಾತಾಡೋರು. ಆಮೇಲೆ ಈ ತರ ನಮ್ಗೆ ಈ ತರ ಕಲಿಯಲ್ಲ, ಯಾಕಿದು ಹಿಂಗೆ ಅಂತ ನಾನು ಲಿಟ್ರಲಿ ಸಹಿತ ನೀವು ಇದು ಏನು ಗೊತ್ತೇ ಇಲ್ಲ ನನಗೆ. ಆಮೇಲೆ ಒಂದಿಬ್ರು ಮೂರು ಕಾಲ್ ಮಾಡ್ತಾರೆ, ಸುಮ್ನೆ ಸ್ವಲ್ಪ ಸಿಟಿ ಬಂದಿತ್ತು. ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ ನಲ್ಲಿ ಮುಗಿಸ್ತಾ ಮುಂದಿನ ಬೊಮ್ಮಾಟ್ ಆಗಿರೋ ಟ್ರ್ಯಾಪ್ ಅಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಡ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕೆಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ದಾವಣಗೆರೆ. RJ ಸುನೀಲ್, prank calls.